ಸರ್, ಈಗ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ತರಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರಿ. ನೀವು ಹಿಂದೆ ಘೋಷಣೆ ಮಾಡಿದ್ದು ಸದಾಶಿವ ಆಯೋಗದ ವರದಿಯನ್ನು ನಾವು ಜಾರಿಗೊಳಿಸ್ತೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಘೋಷಣೆಗೂ ನಿನ್ನೆ ಆಗಿರೋ ತೀರ್ಮಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಹೌದು, ನಾನು ಹೇಳಿದೆ ಅಲ್ಲ, ನಿನ್ನೆ ದಿವಸನೇ ಹೇಳಿದೆ. ಚಿತ್ರದುರ್ಗದಲ್ಲಿ ನಾವು ಚಿತ್ರದುರ್ಗ ಡಿಕ್ಲರೇಷನ್ ಅಂತ ಮಾಡಿದ್ವಿ. ಅದರಲ್ಲಿ 10 ಪಾಯಿಂಟ್ ನಾವು ಏನೆಲ್ಲ SC ST ಗಳಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಅದರಲ್ಲಿ ಇದು ಮೊದಲನೇದಾಗಿನೇ ನಾವು ಸದಾಶಿವ ಆಯೋಗದ ವರದಿಯನ್ನ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಇಡ್ತೇವೆ ಅಂತ ಹೇಳಿದ್ವು. ನಾವು ಅದನ್ನು ಹೇಳಿದ ಮೇಲೆ ಅವತ್ತಿಗಿನ್ನೂ ಸರ್ಕಾರ ನಡೀತಾ ಇತ್ತಲ್ಲ, ನಾವು ಅಧಿವೇಶನ ಮಾಡಿದಾಗ ಸರ್ಕಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಆ ವರದಿಯನ್ನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ನಮ್ಮ ಜಿಲ್ಲೆಯವರೇ ಮಾಧುಸ್ವಾಮಿ ಅವರು ಲಾ ಮಿನಿಸ್ಟರ್ ಇದ್ರು ಅವತ್ತು, ಅವರು ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಮಾಡಿದ್ರು. ಅವರು ಅದನ್ನ ರಿಜೆಕ್ಟ್ ಮಾಡಿ ಸದಾಶಿವ ಆಯೋಗದ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ನೇನು ಇದರದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಮಾಡಿದ್ರು. ಮಾಡಿದಾದ ಮೇಲೆ ಅವರು 17% ಅಂದ್ರೆ SCಗೆ 17%, STಗೆ 7% ಜಾಸ್ತಿ ಮಾಡಿ ಅದರಲ್ಲಿ ಡಿವೈಡ್ ಮಾಡಿದ್ರು. 6% SC ಲೆಫ್ಟ್, 5.5% SC ರೈಟ್, ಆಮೇಲೆ ಬೋವಿ ಲಂಬಾಣಿ ಅವರೆಲ್ಲ 4.5% ಮತ್ತು ಅದರ್ಸ್ 1% ಅಂತ ಡಿವೈಡ್ ಮಾಡಿ ಅದನ್ನ ಡೆಲ್ಲಿ ಕಳಿಸಿದ್ದಾರೆ. ಅವ್ರಿಗೂ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಅಂತೇಳಿ. ಏನು ಅವರಿಗೇನು ಲೀಗಲ್ ಅಡ್ವೈಸರ್ಸ್ ಇರಲಿಲ್ವಾ? ಲಾ ಡಿಪಾರ್ಟ್ಮೆಂಟ್ ಇರಲಿಲ್ವಾ ಅವರಿಗೆ? ಅವರು ಕಾನ್ಸ್ಟಿಟ್ಯೂಷನ್ಗೆ ಇದು ವಿರೋಧವಾಗಿದೆ ಅಂತ ಗೊತ್ತಿದ್ದು ಕೂಡ ಅದನ್ನ ಕಳಿಸಿದ್ರು. ಅದಕ್ಕೆ ನಾವು ಈಗ ಏನ್ ಮಾಡಿದೀವಿ ಅಂದ್ರೆ, ನಾವು ವರದಿಯನ್ನು ಅವರು ತಿರಸ್ಕಾರ ಮಾಡಿದ ಮೇಲೆ ನಾವು ಅದನ್ನ ಹೆಂಗೆ ಇಡಕ್ ಬರುತ್ತೆ? ಇಡಕ್ ಬರೋದಿಲ್ಲ ಅಂತೇಳಿ ನಾವು ಅದಕ್ಕೋಸ್ಕರ ಮುಂದೆ ನಾವೇನ್ ಮಾಡಬಹುದು ಅಂತ ಹೇಳಿ ನಾವೆಲ್ಲ ಈಗ ಕೂತ್ಕೊಂಡು ಮಾತನಾಡಿ ಸಂಬಂಧಪಟ್ಟ ಸಮುದಾಯದ ಜನಗಳು, ಲೀಡರ್ಸ್ಗಳು ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಕಾನೂನಿನ ಅಭಿಪ್ರಾಯಗಳನ್ನ ತಗೊಂಡು ಒಂದೇ ದಾರಿ ನಮಗೆ. ನಾವು ಇಂಟರ್ನಲ್ ರಿಸರ್ವೇಶನ್ ಮಾಡಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು. ಅದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ 341 ಸಬ್ಸೆಕ್ಷನ್ 3 ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದ್ರೆ ಇಂಟರ್ನಲ್ ರಿಸರ್ವೇಶನ್ ಕೊಡಬಹುದು. ಆಗ ನಾವು ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ತಗೊಂಡಿದ್ದೇವೆ ನಿರ್ಧಾರ. ಅದರಿಂದ ಕೇಂದ್ರ ಸರ್ಕಾರ ಇವಾಗ ಮಾಡಿಕೊಟ್ರೆ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಸ್ಯೆ ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ತಮಿಳುನಾಡಿನಲ್ಲಿ ಬಹಳ ಹಿಂದಿನಿಂದನೂ ಇದೆ. ಅದೆಲ್ಲದಕ್ಕೂ ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗುತ್ತೆ. ಇಲ್ಲ, ಹಂಗ್ ಮಾಡಕ್ ಬರೋದೇ ಇಲ್ಲ. ಈಗ ಇಂಟರ್ನಲ್ ರಿಸರ್ವೇಶನ್ ಸಬ್ಜೆಕ್ಟೇನೇನೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ಕಾನ್ಸ್ಟಿಟ್ಯೂಷನ್ ಅಲ್ಲೇ ಅಮೆಂಡ್ಮೆಂಟ್ ಮಾಡಲಿಲ್ಲ, ನೀವು ಅದಕ್ಕೆ ಪ್ರೊವಿಷನ್ ಮಾಡಲಿಲ್ಲ ಅಂದ್ರೆ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗೋದಿಲ್ವಾ? ಅಷ್ಟೇ ನಮ್ಮ ಅಭಿಪ್ರಾಯ. ಬಾಲ ನೋಡಿ, ವರ್ಷದಲ್ಲಿ ಮಾಡ್ಕೊಡ್ಲಿ, ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡ್ತೀವಿ ನಾವು. ಇಂಟರ್ನಲ್ ರಿಸರ್ವೇಶನ್ ಅನ್ನ ಕೇಂದ್ರ ಸರ್ಕಾರ ನಾಳೆ ಬರುವ ಅಧಿವೇಶನದಲ್ಲಿ ಯಾವ್ಯಾವ್ದೋ ಬಿಲ್ ಅನ್ನ ಮಾಡಿಕೊಡ್ತಾರೆ. ಅಲ್ಲಲ್ಲ, ಅವರು ಯಾವ್ದನ್ನ ಹೆಚ್ಚು ಮಾಡೋದ್ರ ಪ್ರಶ್ನೆ ಬೇರೆ, ಆದ್ರೆ ಇಂಟರ್ನಲ್ ರಿಸರ್ವೇಶನ್ ಅನ್ನ ಹೆಂಗ್ ಮಾಡ್ತೀರಾ? ಅದನ್ನ ಈಗಾಗ್ಲೇ ಪೊಲಿಟಿಕಲ್ ರಿಸರ್ವೇಶನ್ ಆಗಿದೆ, ಎಜುಕೇಶನಲ್ ರಿಸರ್ವೇಶನ್ ಆಗಿದೆ. ಈಗಾಗಲೇ ನಮಗೆ 24% ಎಲ್ಲ ಕೊಡ್ತಾ ಇಲ್ವಾ? 3 ಸೀಟು STಗಿದ್ದು ಈಗ 15 ಸೀಟ್ ಆಗಿದೆ. 2008 ಆದ್ಮೇಲೆ ಡಿಲಿಮಿಟೇಷನ್ ಆದ್ಮೇಲೆ SCದು 2 ಸೀಟ್ ಜಾಸ್ತಿ ಆಗಿದೆ, STದು 3 ಸೀಟ್ ಇದ್ದದ್ದು 15 ಆಗಿದೆ. ಪೊಲಿಟಿಕಲ್ ರಿಸರ್ವೇಶನ್ ಆಗ್ಲೇ ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡ್ಕೊಂಡಿದ್ದೇವೆ. ಏನಾದ್ರೂ ಹಾಕೊಳ್ಳಿ, ಅದು ಅವ್ರ ಜವಾಬ್ದಾರಿ ತಗೊಂಡು ಮಾಡಬೇಕು. ಅವ್ರೇನ್ ಹೇಳಿದ್ದಾರೆ, ನಾರಾಯಣ ಸ್ವಾಮಿ ಅವರು, ನಾನು ಇವತ್ತು ಅವರ ಪ್ರತಿಕ್ರಿಯೆಯನ್ನು ನೋಡಿದೆ ಮುಖ್ಯಮಂತ್ರಿಗಳ ಮೇಲೆ. ಅವರೇ ಹೇಳಿದ್ದಾರೆ, ನಾವು ಇಂಟರ್ನಲ್ ರಿಸರ್ವೇಶನ್ ಅನ್ನ ಮಾಡಕ್ ಬರೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಲ್ಲ, ಸಬ್ಜುಡಿಸ್ ಆಗುತ್ತೆ ಅಂತ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿರೋದು ನನ್ನ ಹತ್ರನೇ ಇದೆಯಪ್ಪ ಡಾಕ್ಯುಮೆಂಟ್.
ಹಾಗಂತ ಹೇಳಿ ಅವ್ರು ಸುಮ್ಮನೆ ಕೂತ್ರೆ ಈ ಸಮಸ್ಯೆ ಇಡೀ ದೇಶದಲ್ಲಿ ಬಗೆಹರಿಯೋದು. ಈಗ ನಿಮ್ಗೂ ಗೊತ್ತು 341 ತಿದ್ದುಪಡಿ ಆಗದೆ ಇದು ಜಾರಿ ಮಾಡಕ್ ಸಾಧ್ಯ ಇಲ್ಲ ಅಂತ. ಅದು ಗೊತ್ತಿದ್ದಾಗಿಯೂ ನೀವು ಘೋಷಣೆ ಮಾಡಿದ್ರಿ ಚುನಾವಣಾ ಕಾರಣಕ್ಕಾಗಿ ಮತ ಬ್ಯಾಂಕ್ ಸೆಳೆಯೋದಕ್ಕೆ. ಅವ್ರು ಏನಾರ ರಾಜ್ಯದಲ್ಲಿ ಒಂದಷ್ಟು ಸೌಲಭ್ಯಗಳನ್ನ ವಿಶ್ಲೇಷಣೆ ಅವ್ರು ಏನಾದ್ರೂ ಹೇಳ್ಕೊಳ್ಳಿ. ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ SCPTSP ತಂದವ್ರು ಯಾರು? 0.1% ರಿಸರ್ವೇಶನ್ ತಂದವ್ರು ಯಾರು? ನಾವೆಲ್ಲ. ಫಸ್ಟ್ ಇಡೀ ದೇಶದಲ್ಲಿ 24.1%ಗೆ ಬೆನಿಫಿಟ್ ಅಂದ್ರೆ ಬಡ್ಜೆಟರಿ ಅಲೋಕೇಶನ್ ನಲ್ಲಿ ಕೊಡಬೇಕು ಅಂತ ಮಾಡಿದ್ರು ನಾವೇ. ಸೊ ಆ ರೀತಿ ನಾವು ಮಾಡಬಹುದು ಅಷ್ಟೇ ಬಿಟ್ರೆ ಈ ರಿಸರ್ವೇಶನ್ ಕ್ರೈಟೀರಿಯಾ ಅಥವಾ ಈ ರಿಸರ್ವೇಶನ್ ಸಂಬಂಧಪಟ್ಟ ವಿಚಾರ ಎಲ್ಲ ಕಾನ್ಸ್ಟಿಟ್ಯೂಷನ್ ಚೌಕಟ್ಟಲ್ಲಿ ಆಗ್ಬೇಕು. ಈಗ ಸೌಲಭ್ಯ ಕೊಡೋ ವಿಚಾರದಲ್ಲಾದ್ರೂ ಅದು ಆಗ್ಬೇಕಲ್ಲ ಅಂತ ಒತ್ತಾಯ ಇದೆ ಸರ್. ನಾವು ಮಾಡ್ತಾ ಇದ್ದೀವಿ. 24% ಸೌಲಭ್ಯ ಏನಿದೆಯಲ್ಲ ಅದನ್ನ ಈಗ ನಾವು ಮಾಡ್ತಾ ಇದ್ದೀವಿ. ಈಗ ಆದಿಜಾಂಬುವ ಕಾರ್ಪೊರೇಷನ್ ಮಾಡಿದ್ವು, ಅಂಬೇಡ್ಕರ್ ಪಾರ್ಕ್ ಕಾರ್ಪೊರೇಷನ್ ಮೊದಲಿಂದ ಇತ್ತು, ಅದನ್ನೇ ಈಗ 2 ಮಾಡಿ ಆದಿಜಾಂಬುವ ಮಾಡಿದ್ದಾರೆ. ಆಮೇಲೆ ಇದು ಬಂಜಾರ ನಿಗಮ ಮಾಡಿದ್ದಾರೆ, ಆದ್ಮೇಲೆ ಬೋವಿ ನಿಗಮ ಮಾಡಿದ್ದಾರೆ. ಈ ಸಮುದಾಯಗಳಿಗೆ ಹೆಚ್ಚೆಚ್ಚು ಗ್ರಾಂಟ್ಗಳನ್ನ ಈ ಕಾರ್ಪೊರೇಷನ್ಸ್ ಮೂಲಕ ಆದ್ರೂ ಕೊಟ್ಟು ಅವರಿಗೇನು ಸಮಸ್ಯೆ ಇದೆ, ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಏನು ಅವರು ಹೇಳ್ತಾ ಇದ್ದಾರೆ, ಆ ಸಮುದಾಯಗಳಿಗೆ ಅನುಕೂಲ ಮಾಡೋದಕ್ಕೆ ಮಾಡಬಹುದು. ಇಲ್ಲ ಇಲ್ಲ ಇಲ್ಲ, ಅದನ್ನು ನಮ್ಮ ನಿನ್ನೆ ನಡೆದಂತ ಕ್ಯಾಬಿನೆಟ್ ತೀರ್ಮಾನ ಅದರಲ್ಲಿ ಲಾಸ್ಟಿಗೆ ಒಂದು ಸೆಂಟೆನ್ಸ್ ಸೇರಿಸಿದ್ದಾವೆ. ಏನಂದ್ರೆ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇವರು ಯಾವನ್ನೂ ಕೂಡ ಏನು 101 ಜಾತಿಗಳು ಲಿಸ್ಟ್ ಅಲ್ಲಿ ಇದಾವೆ, ಅದನ್ನ ಯಾವುದನ್ನು ತೆಗೆಯೋದಿಲ್ಲ ಅಂತ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಅವ್ರು ಮಾಡ್ಲಿ, ಅವರು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅವರ ಹಕ್ಕು, ಅದು ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡೋದು ಹಕ್ಕು. ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ದೀವಿ, ಎಲ್ಲರನ್ನೂ ಅರೆಸ್ಟ್ ಮಾಡಿ, ನಿನ್ನೆ ಕೂಡ ಒಬ್ಬನ ಅರೆಸ್ಟ್ ಮಾಡಿದ್ದೇವೆ. ಅದನ್ನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ. ಅವರು SIT ಮಾಡಿ, ಅವರು CBI ಕೊಡಿ, ಅವರು ಇನ್ನೊಂದು ಮಾಡಿ ಅಂತ ಅವರು ಹೇಳ್ಬೋದು. ಹೇಳೋದಕ್ಕೆ ನಾವೇನು ತಕರಾರು ತೆಗೆಯೋದಿಲ್ಲ, ಅವ್ರು ಹೇಳಲಿ. ಆದರೆ ನಮಗೆ ಗೊತ್ತಿದೆ ನಾವೇನ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ಮೋದಿಯವರು ರಾಜ್ಯಕ್ಕೆ ಬರೋದನ್ನ ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ನಮಗೇನಪ್ಪಾ ಅಂತ ಹೇಳಿದ್ರೆ, ನಮಗೆ ಕೊಡುವಂತ ಹಣ ನಮಗೆ ಕೊಟ್ಬಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಅವರನ್ನ ಹೊಗಳ್ಬೋದು. ನಮಗೆ ಬರ್ತಕ್ಕಂಥ GST ಶೇರು ನಮಗೆ ಸರಿಯಾಗಿ ಬಂದಿಲ್ಲ. ನಮಗೆ ಬರ್ತಕ್ಕಂಥ NDRF ನಲ್ಲಿ ಇನ್ನೂ ಕೂಡ ಇಷ್ಟೊಂದು ಬರಗಾಲ ಬಂತು, ನಮಗೆ ಹಣ ಕೊಡಲಿಲ್ಲ. ಆಮೇಲೆ ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ, ಬರಕ್ಕೆ 17,000 ಕೋಟಿ ನಾವು ಕೊಡಿ ಅಂತೇಳಿ ಮನವಿ ಮಾಡಿದ ಒಂದು ಬಿಡ್ಗಾಸ್ ಬಂದಿಲ್ಲ. 35,000-36,000 ಕೋಟಿ ನಷ್ಟ ಆಗಿದೆ. ನಾವು 17,000 ಅಷ್ಟು ಕೇಳಲ್ಲಪ್ಪ, ನಮಗೆ 17,000 ಕೊಡಿ ಅಂತ ಕೇಳೋದು. ಅದ್ರ ಬಗ್ಗೆ ಡಿಸೆಂಬರ್ 23ನೇ ತಾರೀಕು ನಾನು ಸಭೆ ಮಾಡಿ ಇದಕ್ಕೆ ನಿಮಗೆ ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿ ಕಳಿಸಿದ್ರು. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಅವರು ಹೇಳಿ ಕಳಿಸಿದ್ರು. ಇಲ್ಲಿವರೆಗೂ ಮೀಟಿಂಗ್ ಆಗಿಲ್ಲ. ನಾವು ಕೇಳ್ಕೊಳ್ಳೋದು, ಕರ್ನಾಟಕ ಇಷ್ಟೊಂದು ಇಡೀ ದೇಶದಲ್ಲಿ GST ಕಾಂಟ್ರಿಬ್ಯೂಷನ್ ಅಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದೆ. ಇಷ್ಟು ಕಾಂಟ್ರಿಬ್ಯೂಷನ್ ಮಾಡುವಂತ ಒಂದು ರಾಜ್ಯಕ್ಕೆ ನೀವು ಸರಿಯಾಗಿ ಸಹಕಾರ ಕೊಡದೇ ಇದ್ರೆ ಯಾವ ರೀತಿ ನಮ್ಮ ರಾಷ್ಟ್ರದ GDP ಬ್ಯಾಲೆನ್ಸ್ ಹೆಂಗಾಗುತ್ತೆ? ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕಲ್ಲ. ನಮ್ಮ ಜಗಳದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡ್ಬೇಕಲ್ವಾ? ಅಷ್ಟೇ ನಾವು ಕೇಳೋದು. ಭದ್ರತೆ ಬಗ್ಗೆ ನಾವು ಮೊನ್ನೆ ನಡೆದಂತ ಕಾನ್ಫರೆನ್ಸ್ ಅಲ್ಲಿ ನಾನೇ ಹೇಳಿದ್ದೇನೆ, ಎಲ್ಲ SP-ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಯಾವುದೂ ಅಹಿತಕರವಾದ ಘಟನೆಗಳಾಗಬಾರ್ದು ಅಂತ. ಆ ರೀತಿ ನೋಡ್ಕೊಳ್ಳಿ. ಪೂಜೆ ಪುನಸ್ಕಾರ ನಡೆಯೋದನ್ನ ಅದನ್ನ ನಾವೇನು ನಿಲ್ಸೋಕ್ ಹೋಗೋದಿಲ್ಲ, ಅಥವಾ ನಾವು ಯಾವ ಕ್ರಮಗಳನ್ನು ತಗೊಳ್ಳಲ್ಲ. ಆದ್ರೆ ಕಾನೂನು ವಿರುದ್ಧವಾದಂತ ಚಟುವಟಿಕೆಗಳೇನಾದ್ರು ನಡೆದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಸಣ್ಣ ಪುಟ್ಟ ಘಟನೆಗಳು ಅದನ್ನ ಲೋಕಲ್ ಪೊಲೀಸು SP-ಗಳು ಹ್ಯಾಂಡಲ್ ಮಾಡ್ಕೊಳ್ತಾರೆ. ನಾವೇನು ಡೈರೆಕ್ಷನ್ಸ್ ಕೊಡಕ್ ಹೋಗೋದಿಲ್ಲ ಅವ್ರಿಗೆ. ಅಲ್ಲೇ ಏನ್ ಘಟನೆ ನಡೀತಾ ಅದನ್ನ ಅವರೇ
ನಿಭಾಯಿಸ್ತಾರೆ. ಸರ್, ನಿಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಈಗ ಜಾತಿ ಪ್ರಮಾಣ ಪತ್ರ ನಕಲಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಈಗ ಸರ್ಕಾರಕ್ಕೂ ನಿರ್ದೇಶನ ಕೊಟ್ಟಿದೆ. 2013 ಅವರ ಶಾಸಕರಾಗಿರೋ ಕೊತ್ತೂರು ಮಂಜುನಾಥ್ ಅವರು ಸೌಲಭ್ಯವನ್ನ ಪಡೆಯೋದ ವಿಚಾರವಾಗಿ ಸರ್ಕಾರ ತೀರ್ಮಾನ ಮಾಡಲಿ ಅನ್ನುವಂಥ ವಿಚಾರ. ನಾನು ಇನ್ನೂ ಕೂಡ ಅದನ್ನ ಆರ್ಡರ್ ನೋಡಿಲ್ಲ ಸರಿಯಾಗಿ. ಆರ್ಡರ್ನಲ್ಲಿ ಏನು ಬರೆದಿದ್ದಾರೆ ಅದನ್ನ ನೋಡಿ ಆಮೇಲೆ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೇವೆ. ಸಭೆ ಇದೆಯಲ್ಲ ಸರ್, ಚುನಾವಣಾ ಸಮಿತಿ ಎಲ್ಲರನ್ನೂ ಕರೆದಿದ್ದಾರೆ. ಎಲ್ಲರೂ 28 ಜನ ಕೋಆರ್ಡಿನೇಟರ್ಸ್ ಅಂತ ಏನ್ ಮಾಡಿದ್ದಾರೆ ನಮ್ಮನ್ನೆಲ್ಲ ಸಭೆ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು. ಅದು ಏನು ತೀರ್ಮಾನ ಮಾಡ್ತಾರೆ. ನಾವು ನಾವೇನು ಇನ್ಚಾರ್ಜ್ ಇದ್ದೀವಿ ಈಗ ನಮ್ಮ ಜಿಲ್ಲೆಯ ಜೊತೆಗೆ ನಮಗೊಂದೊಂದು ಕ್ಷೇತ್ರ ಇನ್ಚಾರ್ಜ್ ಕೊಟ್ಟಿದ್ರು. ನನಗೆ ನಾರ್ತ್ ಕೊಟ್ಟಿದ್ರು, ಬೆಂಗಳೂರು ನಾರ್ತ್. ನಾವು ಸಬ್ಮಿಟ್ ಮಾಡಿದ್ದೀವಿ ಹೆಸರುಗಳನ್ನ. ಅದನ್ನ ಏನು ಚರ್ಚೆ ಮಾಡಿ ಇಲ್ಲಿ ಪ್ಯಾನಲ್ ಮಾಡಿ ಡೆಲ್ಲಿ ಕಳಿಸ್ತಾರೆ. ಆ ಪ್ರಕ್ರಿಯೆ ಇವತ್ತು ಮಾಡ್ತಾರೆ. ಖರ್ಗೆ ಅವರು ಹೇಳಿದ್ರು ಸಚಿವರ ಸ್ಪರ್ಧೆ ಇಲ್ಲಿ ರಾಜ್ಯ ಚುನಾವಣಾ ಸಮಿತಿಯಿಂದ ಶಿಫಾರಸು ಬಂದ್ರೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಇವತ್ತು ಚರ್ಚೆ ಆಗ್ಬೋದು ಸರಿ? ಗೊತ್ತಿಲ್ಲ, ಅದೇ ಆದ್ಮೇಲೆ ತಾನೇ ಗೊತ್ತಾಗುತ್ತೆ. ಆಗಕ್ಕೆ ಮುಂಚೆನೆ ನಾನು ಹಿಂಗೆ ಆಗುತ್ತೆ ಚರ್ಚೆ ಅಂತ ಹೇಳಕ್ ಬರೋದಿಲ್ಲ. ಚರ್ಚೆ ಆದಾಗ ಅಕಸ್ಮಾತ್ ಯಾರನ್ನಾದ್ರೂ ಅವರು ಸಚಿವರುಗಳನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.